ನಮಸ್ಕಾರ. ಬೆಳಗಿನ ಶುಭೋದಯಗಳು ಎಲ್ಲರಿಗೂ ಕೂಡ. ಈಗಾಗಲೇ ನಾವು ಬಿಕ್ಕೋಡಲ್ಲಿ ಕ್ಯಾಂಪ್ ಹಾಕಿರೋಂಥ ಆನೆಗಳ ಜಾಗಕ್ಕೆ ಬಂದಿದ್ದೀವಿ ಬೆಳಿಗ್ಗೆನೆ. ನೋಡಿ, ಇಲ್ಲಿ ಕಾಣ್ತಿದ್ದಲ್ಲಿ ಇದು ಹರ್ಷ ಆನೆ ನಿಂತಿರೋಂಥದ್ದು. ನಿಮ್ಗೆ ಅಲ್ಲಿ ದೂರದಲ್ಲಿ ಕಾಣ್ತಿರ್ಬೋದು ಅಲ್ಲೊಂದು 3 ಆನೆಗಳು. ನಿಮಗೆ ಝೂಮ್ ಮಾಡಿ ನಾನು ತೋರಿಸೋ ಪ್ರಯತ್ನ ಪಡ್ತೀನಿ. ನೋಡಿ, ಇದು ಧನಂಜಯ, ಪ್ರಶಾಂತ, ಸುಗ್ರೀವ, ಈ 3 ಆನೆಗಳು ಇದೇ ಪೋಷನ್ಸ್ಗಳಿದ್ದಾರೆ. ಈಗ ಸದ್ಯ ಈ ಕರಡಿ ಆನೆ ಕಾರ್ಯಾಚರಣೆಗೆ ಅಂತ ಬಂದಿರೋದು ಅಂತ ಹೇಳಲಾಗ್ತದೆ. ಕರಡಿ ಆನೆ ಒಂದನ್ನೇ ಹಿಡಿತಾರ, ಇನ್ನು ಮತ್ತಷ್ಟು ಆನೆಗಳನ್ನ ಹಿಡಿಯೋಕೆ ಹೊರಟಿದ್ದಾರೆ. ಸರ್ಕಾರ ಏನು ಹೇಳಿದೆ ಎಂಬ ಮಾಹಿತಿ ಸದ್ಯ ಮಾವುತರುಗಳ ಹತ್ರ ಇಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ರೂ ಸಹ ಕೆಲವು ಸರಿ ಹೇಳಲ್ಲ ಅವರು. ಯಾಕೆ ಅಂತಂದರೆ ಅವ್ರಿಗೆ ಮೇಲಧಿಕಾರಿಗಳು ಏನೋ ಮಾಹಿತಿ ಕೊಡಬಾರ್ದು ಅಂತ ಹೇಳಿರ್ತಾರೆ. ಆ ಕಾರಣಕ್ಕಾಗಿ ಹೇಳಲ್ಲ ಅವರು. ಸದ್ಯ ಅದಕ್ಕೆ ನಾವು ಕೂಡ ಇದು ಮಾಡೋಕ್ಕಲ್ಲ. ಬಟ್ ಅವ್ರನ್ನ ಫಾಲೋಅಪ್ ಮಾಡ್ಬೋದು ಅಷ್ಟೇ. ನಾವು ಫಾಲೋಅಪ್ ಮಾಡಿ ಅವ್ರು ಎಲ್ಲೆಲ್ಲಿ ಕ್ಯಾಪ್ಚರಿಂಗ್ ಮಾಡ್ತಾರೆ ಅನ್ನೋದನ್ನು ನಾವು ನಿಮ್ಮ ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಗಳನ್ನ ತರೋಕ್ಕೆ ನಾವು ಪ್ರಯತ್ನ ಪಡ್ತೀನಿ. ಅಲ್ಲೇ ನಮ್ಮ ಚಾನಲ್ ನೋಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡ್ತಾ ಹೋಗಿ. ಇವತ್ತಿಂದ ಆನೆ ಕ್ಯಾಪ್ಚರಿಂಗ್ ಇಷ್ಟು ದಿನ ದೇವಸ್ಥಾನದ ಉತ್ಸವ ವೀಡಿಯೋಗಳು ಕೂಡ ಬಂತು. ಇನ್ನಷ್ಟು ಬರ್ತಾ ಇರುತ್ತೆ. ಜಾತ್ರೆ ಮುಗಿಯೋ ತನಕ ಕೂಡ ಚೆನ್ನಕೇಶ್ವರ ಸ್ವಾಮಿದು. ಈಗ ಆ ಮಧ್ಯದಲ್ಲಿ ಈಗ ಕ್ಯಾಪ್ಚರಿಂಗ್ ವೀಡಿಯೋ ಕೂಡ ನಾವು ಇದನ್ನು ಕೂಡ ಮಾಡ್ತಾಯಿದ್ದೀವಿ. ಸದ್ಯ ಕಾಡಿಗೆಲ್ಲ ಇಳ್ದು ಫೀಲ್ಡಲ್ಲಿ ಇಲ್ಲ ಇಳಿದು ಮಾಡಬೇಕು. ನಿಮ್ಮ ಸಪೋರ್ಟ್ ನಿಮಗೆ ಚೆನ್ನಾಗಿರಬೇಕು. ನಿಮ್ಮ ಸಪೋರ್ಟ್ ಕೊಟ್ಟಷ್ಟು ನಮಗೂ ವೀಡಿಯೋ ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ಬನ್ನಿ, ಇನ್ನು ಒಳಗಡೆ ಹೋಗಿ ವೀಡಿಯೋ ತೋರಿಸ್ತೀನಿ ನಿಮಗೆ ನಾನು.